ಪಾಪ ಆದ್ಯಾಗೆ ವಿಷಯ ಗೊತ್ತಿಲ್ಲದೆ ಹ್ಯಾಪಿ ಆಗಿದ್ದಾಳೆ. ಪೊಲೀಸವ್ರು ಬಂದು ಮಾವನ್ಗೆ ಆ ವಿಷಯ ಹೇಳಿದ್ದಾರೆ ಅಂತ ಗೊತ್ತಾದ್ರೆ ಅಷ್ಟೇ ಕತೆ. ಹೋಗ್ಲಿ ಬಿಡು, ಫಸ್ಟ್ ಪ್ರೈಸ್ ಗೆದ್ದಿರೋ ಖುಷಿ ಇನ್ನೂ ಎಷ್ಟೊತ್ತಿರುತ್ತೆ ಅಂತ ನೋಡೋಣ. ಇದು ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಿರೋ ವಿಷಯ. ನೀವೇ ನೋಡ್ಕೋತೀರಾ ಅಥವಾ ನಮಗೆ ಆ್ಯಕ್ಷನ್ ತಗೊಳಕ್ಕೆ ಹೇಳ್ತೀರಾ? ಇದನ್ನು ನಾನು ನೋಡ್ಕೋತೀನಿ, ನೀವು ದಯವಿಟ್ಟು ಹೊರಡಿ. ಅವಳಿಗೆ ಬಹುಮಾನ ಸಿಕ್ತು ಅಂತ ಸಂತೋಷ ಪಡ್ಲು, ಇಲ್ಲ ಅವಳಿಂದ ತಪ್ಪಾಗಿದೆ ಅಂತ ದುಃಖ ಪಡ್ಲು, ಏನೂ ಅರ್ಥವಾಗ್ತಿಲ್ಲ. ಈ ಮದುವೆ ನಡೆಯೋದು ಅವಳಿಗೆ ಇಷ್ಟ ಇಲ್ಲ ಅನ್ಸುತ್ತೆ. ಅದಕ್ಕೆ ಈ ರೀತಿಲಿ ಸಂಬಂಧ ಕ್ಯಾನ್ಸಲ್ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ದಾಳೆ. ಒಂದು ರಂಗೋಲಿ ಮೂಲಕ ಒಬ್ಬರು ಹೆಚ್ಚು ಇನ್ನೊಬ್ರು ಕಡಿಮೆ ಅಂತ ನಿರ್ಧರಿಸಕ್ಕಾಗಲ್ಲ. ಎಲ್ಲರೂ ತುಂಬ ಅಂದವಾಗಿ ರಂಗೋಲಿನ ಹಾಕಿದ್ದೀರಾ, ಆದರೆ ಈ ಅಂದ ಅನ್ನೋದು ರಂಗೋಲಿಯಲ್ಲಿರಬೇಕು, ನಮ್ಮ ಮುಖದ ವರ್ಚಸ್ಸಲ್ಲಿರಬೇಕು. ಈ ಎರಡನ್ನ ಮೀರಿ ನಮ್ಮ ಮನಸ್ಸಲ್ಲಿ ಹಾಗೆ ನಮ್ಮ ವರ್ತನೆಯಲ್ಲಿರಬೇಕು. ಮನಸ್ಸು ಹಾಗೂ ವರ್ತನೆ ಈ ಎರಡರಲ್ಲಿ ಅಂದವಾಗಿರೋರು ಯಾವತ್ತಿದ್ರೂ ವಿಜೇತರೆ. ಅಂದ ಮತ್ತೆ ವರ್ತನೆ ಇಲ್ಲ ಅಂದಮೇಲೆ ವಿಜಯಕ್ಕೆ ಅರ್ಥನೇ ಇರೋದಿಲ್ಲ. ಆ ಪ್ರೈಸ್ ನಿನಗೆ ಬರುತ್ತೆ ಅಂತ ಆಸೆ ಪಟ್ಟಿದ್ವಿ ಚಾರು. ನೀನ್ ಗೆದ್ದಿದ್ರೆ ಅಲ್ವಾ, ಇಷ್ಟೆಲ್ಲ ಆದ್ಮೇಲೆ ಏನು ಅಂತಾನೆ ಪ್ರೈಸ್ ಕೊಡ್ತಿದ್ರಾ? ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ರಾಜಾರಾಮ್ ಅವ್ರ ಹತ್ರ 2 ನಿಮಿಷ ಮಾತಾಡ್ತೀನಿ. ಮಾತಾಡಮ್ಮ, ಅದರಲ್ಲೇನಿದೆ? ಊರ್ನವ್ರಿಗೆಲ್ಲ ಇವರೇ ದೊಡ್ಡವರು. ಮನಸ್ಫೂರ್ತಿಯಾಗಿ ಯಾವುದೇ ಕೋರಿಕೆ ಕೇಳ್ಕೊಂಡ್ರು ಇವರು ಖಂಡಿತ ನೆರವೇರಿಸ್ತಾರೆ. ಈ ಮೊದಲನೇ ಬಹುಮಾನನ ನನಗ್ ಕೊಡೋದಕ್ಕೆ ಕಾರಣ ಏನು ಅಂತ ತಿಳ್ಕೋಬಹುದಾ? ನೀನ್ ಹಾಕಿರೋ ರಂಗೋಲಿ ಅಮ್ಮ. ಇಲ್ಲಿ ನನಗಿಂತ ಚೆನ್ನಾಗಿ ರಂಗೋಲಿ ಹಾಕೋರು ಇದ್ದಾರೆ, ಅವ್ರಿಗೆ ಯಾಕೆ ಕೊಡ್ಲಿಲ್ಲ? ನಾನ್ ಹಾಕಿದ ರಂಗೋಲಿಲಿ ನಿಮಗಂಥದ್ದೇನ್ ಇಷ್ಟ ಆಯ್ತು? ಇದೇನಮ್ಮ, ಎಲ್ರು ಚುಕ್ಕಿ ಇಟ್ಟು ರಂಗೋಲಿ ಬಿಡಿಸ್ತಾರೆ, ಆದ್ರೆ ನೀನ್ ಹಾಕಿರೋ ರಂಗೋಲಿಯಲ್ಲಿ ಒಂದ್ ವಿಷಯನೇ ಅಡಗಿದೆ. ಹೆಣ್ಮಕ್ಳಿಗೆ ವಿದ್ಯೆನೇ ಮುಖ್ಯ ಅನ್ನೋದನ್ನ ರಂಗೋಲಿಯಲ್ಲೇ ತೋರ್ಸಿದ್ಯಾ. ನಿನ್ನ ಫಸ್ಟ್ ವಿನ್ನರ್ ಅಂತ ಸೆಲೆಕ್ಟ್ ಮಾಡೋಕೆ ಇದಕ್ಕಿಂತ ಇನ್ನೇನ್ ಬೇಕು? ನಿಜಾನೇ, ಈ ಭೂಮಿ ಮೇಲೆ ಹುಟ್ಟಿರೋ ಪ್ರತಿ ಹೆಣ್ಮಗುನು ಓದ್ಬೇಕು ಅಂತ ಎಲ್ರಿಗೂ ಅರ್ಥ ಆಗೋ ಹಾಗೆ ಈ ರಂಗೋಲಿ ಹಾಕಿದ್ದೀನಿ. ಆದ್ರೆ ಈ ಆಲೋಚನೆ ನಂದಲ್ಲ, ನಮ್ ರಾಜಲಕ್ಷ್ಮಿದು. ರಾಜಲಕ್ಷ್ಮಿ,
ಈ ಆಲೋಚನೆ ಇವಳ್ದೆ. ರಂಗೋಲಿ ಹಾಕಿದ್ ಮಾತ್ರ ನಾನು. ಒಂದ್ ಹೆಣ್ಮಗು ಓದ್ಕೊಳ್ಳೋದು ಈ ಸಮಾಜಕ್ಕೆ ಎಷ್ಟು ಒಳ್ಳೇದು ಅನ್ನೋದನ್ನ ಎಲ್ಲರೂ ತಿಳ್ಕೊಳ್ಳಿ ಅಂತ ಈ ರಂಗೋಲಿ ಹಾಕೋದಕ್ಕೆ ಹೇಳಿದ್ಲು. ರಾಜಲಕ್ಷ್ಮಿ ಮನ್ಸಲ್ಲಿ ಓದ್ಬೇಕು ಅನ್ನೋ ಆಸೆ ಎಷ್ಟು ಬಲವಾಗಿದೆ ಅಂತ ನಿಮ್ಗೆಲ್ಲ ಈಗಾಗ್ಲೇ ಅರ್ಥ ಆಗಿರುತ್ತೆ. ಹೀಗ ಅರ್ಥ ಆಗ್ಬೇಕು ಅಂತಾನೆ ರಂಗೋಲಿ ಹಾಕು ಅಂದ್ಲು. ಇವಳು ರೀಸೆಂಟ್ ಆಗಿ ಪಾಸ್ ಆದ್ಲು. ಇನ್ನು ಮುಂದಕ್ಕೂ ಓದ್ಕೋಬೇಕು ಅನ್ನೋ ಆಸೆ ಇದೆ. ರಾಜಾರಾಮ್ ಅವ್ರ ಮಗಳು ಓದೋದಿಕ್ಕೆ ಅಭ್ಯಂತರ ಏನಮ್ಮ? ಓದ್ಕೋಬಹುದು ಅಲ್ವಾ? ಸಮಸ್ಯೆ ಇಲ್ಲೇ ಇರೋದು. ಇದಕ್ಕೆ ನಿಮ್ಮೆಲ್ಲರ ಒಪ್ಪಿಗೆ ಇದೆ. ಆದ್ರೆ ರಾಜಾರಾಮ್ ಅವ್ರು ಮಾತ್ರ ಏನು ಮಾತಾಡ್ತಿಲ್ಲ. ಏನಮ್ಮ, ಯಾರ ಬಗ್ಗೆ ಮಾತಾಡ್ತಿದ್ಯಾ? ನಮ್ಮ ಊರಲ್ಲಿ ಯಾರೇ ಓದ್ಬೇಕು ಅಂದ್ರೂ ಸಹಾಯ ಮಾಡೋ ದೊಡ್ಡ ಮನಸ್ಸಿರೋ ವ್ಯಕ್ತಿ ರಾಜಾರಾಮ್ ಅವರು. ಅಂಥದ್ರಲ್ಲಿ ಅವ್ರ ಮಗಳು ಓದ್ತೀನಿ ಅಂದ್ರೆ ಬೇಡ ಅಂತಾರ? ಅವರು ಕಷ್ಟ ಬಂದವ್ರಿಗೆ ಸಹಾಯ ಮಾಡ್ತಾರೆ ಅಂತ ನಿಮ್ಮೆಲ್ರಿಗೂ ಗೊತ್ತು. ಆದ್ರೆ ಎಲ್ಲರ ಮುಂದೆ ರಾಜಲಕ್ಷ್ಮಿನ ಓದಿಸ್ತೀನಿ ಅಂತ ಒಪ್ಕೊಳ್ಳಕ್ ಹೇಳಿ. ಹೇಳಿ ರಾಜಾರಾಮ್ ಅವರೇ, ನಿಮ್ ಮಗಳು ಓದ್ತೀನಿ ಅಂದ್ರೆ ನೀವ್ ಯಾಕೆ ಬೇಡ ಅಂತೀರಾ? ಹೇಳ್ಬೇಕು 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 ಹೇಳ್ಬೇಕು. ಮಕ್ಕಳಿಗೆ ಓದು ಮುಖ್ಯನೇ, ಆದ್ರೆ ಪದ್ಧತಿ ಇನ್ನೂ ಮುಖ್ಯ, ಇನ್ನೂ ಮುಖ್ಯ, ಇನ್ನೂ ಮುಖ್ಯ, ಇನ್ನೂ ಮುಖ್ಯ, ಇನ್ನೂ ಮುಖ್ಯ, ಇನ್ನೂ ಮುಖ್ಯ. ಹೌದು, ಪದ್ಧತಿ ತುಂಬಾ ಮುಖ್ಯ. ಆ ಪದ್ಧತಿಗೆ ಕಟ್ಟುಪಾಡಿಗೆ ಬೆಲೆ ಕೊಟ್ಟು ಓದೋ ಯಾವುದೇ ಹೆಣ್ಣಾದ್ರೂ ಈ ಊರಲ್ಲಿ ಅದು ಯಾರಾಗಿದ್ರೂ ಸರಿ, ಸ್ವತಃ ನನ್ನ ಮಗಳು ರಾಜಲಕ್ಷ್ಮಿ ಆಗಿದ್ರೂ ಸರಿ, ಪದ್ಧತಿಗಳಿಗೆ ಬೆಲೆ ಕೊಟ್ಟು ಓದೋದಕ್ಕೆ ನಾನು ಒಪ್ಕೋತೀನಿ ಅಂತ ನಿಮ್ಮೆಲ್ಲರ ಮುಂದೆ ಮಾತು ಕೊಡ್ತಾ ಇದ್ದೀನಿ.
ಅಮ್ಮ ಅಮ್ಮ ಬಂದ್ಯಾ ರಾಜು? ನಿನ್ನ ನೋಡ್ಕೊಂಡು ಪೊಲೀಸರು ಬಂದಿದ್ರಲ್ಲ. ಎಷ್ಟು ಸಲ ಹೇಳಿದ್ರು ಜಾನಕಿ ಮಾತ್ ಕೇಳಿ ಆ ಹುಡುಗಿನ ಮನೇಲಿ ಇಟ್ಕೊಂಡೆ. ಈಗ ಆ ಹುಡುಗಿ ಏನ್ ಮಾಡಿದಾಳೆ ಗೊತ್ತಾ? ನೀನ್ ಹೆತ್ತ ಮಗಳ ಸಂಬಂಧನೇ ಹಾಳು ಮಾಡಿದಾಳೆ. ಇಷ್ಟೊತ್ತಾಗ್ಲೇ ಪೊಲೀಸ್ನವರೆಲ್ಲ ಹೇಳಿರ್ಬೇಕಲ್ಲ. ಸಂಕ್ರಾಂತಿ ಸಂಭ್ರಮದಲ್ಲಿ ಇದೊಂದು ದೊಡ್ಡ ಅವಮಾನದ ಹಾಗಾಯ್ತಮ್ಮ. ಸುಳ್ಳೇನು ನಿಜ ಏನು ಅಂತ ತಿಳ್ಕೊಳ್ದೆ ನಮ್ಮ ಕೈಯಾರೆ ನಾವೇ ಒಳ್ಳೆ ಸಂಬಂಧನ ಹಾಳು ಮಾಡ್ಕೊಂಡ್ಬಿಟ್ವಿ. ನಾನು ನಿನ್ನ ಸೊಸೆಗೆ ಹೇಳ್ತಾನೆ ಇದ್ದೆ, ಆ ಹುಡುಗಿ ನಮ್ಮನೆ ಸಂಸ್ಕಾರಕ್ಕೆ ಹೊಂದ್ಕೊಳ್ಳಲ್ಲ ಅಂತ. ಅವಳಿಂದ ಪ್ರತಿ ಸಲ ಯಾವುದೋ ಒಂದು ತಪ್ಪು ನಡೀತಾನೆ ಇದೆ ಅಮ್ಮ. ನನ್ನ ಮನೇಲಾಗೋ ತಪ್ಪನ್ನೇ ಸರಿಪಡಿಸಕ್ಕಾಗ್ಲಿಲ್ಲ ಅಂದ್ರೆ ಈ ಊರ್ನವ್ರ ಸಮಸ್ಯೆಗೆ ಏನ್ ಪರಿಹಾರ ಕೊಡ್ಲಮ್ಮ? ಊರ್ ಜನದ ಮುಂದೆ ತಲೆ ಎತ್ಕೊಂಡು ಹೇಗೆ ಓಡಾಡ್ಲಮ್ಮ? ಈ ಊರಲ್ಲಿ ಯಾವುದೇ ಮನೇಲಾದ್ರೂ ಮದುವೆ ನಡೆದ್ರೆ ನಮ್ಮನೆಯಿಂದಾನೇ ಅರಿಶಿನ ಕುಂಕುಮ ಕಳಿಸ್ತೀವಮ್ಮ. ಅಂಥದ್ರಲ್ಲಿ ನಮ್ಮನೆಗೆ ಬಂದಿದ್ದ ಸಂಬಂಧನ ನಾನೇ ಬೇಡ ಅಂತ ಹೇಳ್ಬಿಟ್ಟೆ. ಬೇಡ ಅಂತ ಹೇಳೋ ಹಾಗೆ ಮಾಡಿದ್ದಾರೆ. ಅವಳನ್ನ ಹೀಗೆ ಬಿಟ್ರೆ ನಮ್ ಕಣ್ ತಪ್ಸಿ ಊರ್ ಮುಂದೆ ನಮ್ಮನೆ ಮರ್ಯಾದೆನೆ ತೆಗಿತಾಳೆ. ಇವತ್ತು ಏನೋ ಒಂದು ನಿರ್ಧಾರ ಆಗ್ಲೇಬೇಕು. ಊರ್ ಜನರ ಮುಂದೆ ಮಾತು ಕೊಟ್ಟಿದ್ದಕ್ಕೆ ಇಲ್ಲಿ ಬೇಜಾರು ಮಾಡ್ಕೋತಿದ್ದೀರಾ? ಇಲ್ಲಿ ಸಮಸ್ಯೆ ಮಾತು ತಗೊಳ್ಳೋದು ಕೊಡೋದ್ರ ಬಗ್ಗೆ ಅಲ್ಲ. ಮತ್ತೇನು? ಪ್ರಶಾಂತ್ ಪ್ರಶಾಂತ ನಾನು ಮಾತಾಡ್ತಿರೋದು ಯಾವುದ್ರ ಬಗ್ಗೆ ಅಂತ ಈಗಾದ್ರೂ ಅರ್ಥ ಆಯ್ತಾ? ಜಾನಕಿ ನಿನಗೆ ಏನು ಅನ್ಯಾಯ ಮಾಡಿದಾಳೆ ಅಂತ ಇದನ್ನೆಲ್ಲ ಮಾಡ್ತಿದ್ಯಾ? ಅವಳು ಹೇಳಿದ್ಲು ಅಂತಾನೆ ನಿನ್ನ ನೀ ಮನೆಯೊಳಗೆ ಬರಕ್ ಬಿಟ್ಟೆ. ನೀನ್ ಎಷ್ಟೇ ಹಠ ಮಾಡ್ತಿದ್ರು ಸಹಿಸ್ಕೊಂಡೆ. ಯಾವತ್ತಾದ್ರೂ ಒಂದಿನ ಈ ಮನೆ ಪದ್ಧತಿಗಳನ್ನ ತಿಳ್ಕೋತೀಯ ಅಂತ ಅವಕಾಶದ ಮೇಲೆ ಅವಕಾಶ ಕೊಡ್ತಾನೆ ಬಂದೆ. ಆದ್ರೆ ನೀನು ನಮಗ್ ಗೊತ್ತಾಗ್ದೇನೆ ನಮ್ಮ ಬೆನ್ನಿಗೆ ಚೂರಿ ಹಾಕ್ತೀಯ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಇದೇನಾ ನಿಮ್ಮ ಅಪ್ಪ ಅಮ್ಮ ನಿನಗೆ ಕಲ್ಸ್ಕೊಟ್ಟಿರೋ ಸಂಸ್ಕಾರ? ಪಕ್ಕದವ್ರ ವಿಷಯದಲ್ಲಿ ತಮಾಷೆ ಮಾಡ್ತಾ ಅವರು ನೋವನ್ನ ಅನುಭವಿಸ್ತಾ ಇದ್ರೆ ಸಂತೋಷ ಪಡು ಅಂತ ಹೇಳ್ಕೊಟ್ಟಿದಾರ ಅವರು?
ನೀನು ಮಾಡಿರೋ ತಪ್ಪಿಗೆ ನಾನು ಅನವಶ್ಯಕವಾಗಿ ಇವರೆಲ್ರಿಗೂ ಬೈದೆ. ಇವ್ರ ಅಪ್ಪ ಅಮ್ಮಂಗ್ ನಾನು ಏನು ಅಂತ ಉತ್ತರ ಕೊಡ್ಲಿ? ಅಪ್ಪ, ಇದರಲ್ಲಿ ನನ್ನ ತಪ್ಪು ಕೂಡ ಇದೆ. ರಾಜಲಕ್ಷ್ಮಿ, ನೀನು ಸುಮ್ಮನಿರು ಆದ್ಯ. ಅಪ್ಪ, ನೀವು ನೋಡಿರೋ ಈ ಸಂಬಂಧ ನನಗಿಷ್ಟ ಇಲ್ಲ ಅಂತ ಅಲ್ಲ. ಓದಿನ ಮೇಲೆ ಇಷ್ಟ ಇರೋದ್ರಿಂದ ಆದ್ಯನ ಹತ್ರ ಹೇಳಿದ್ದೆ. ಇದರಲ್ಲಿ ಆದ್ಯ ತಪ್ಪು ಏನೂ ಇಲ್ಲ ಅಪ್ಪ. ಏನಮ್ಮ ಇದು? ಏನಾದ್ರೂ ಇದ್ರೆ ಅಪ್ಪನ ಹತ್ರ ಕೂತ್ಕೊಂಡು ಮಾತಾಡಿ ಪರಿಹರಿಸ್ಕೊಳ್ಬೇಕೆ ವಿನಃ ಹೀಗೆ ಮಾಡೋದ್ರಿಂದ ಪೊಲೀಸ್ ಸ್ಟೇಷನ್ವರೆಗೂ ಹೋಗ್ಬೇಕಾಗಿ ಬಂತಲ್ವೇನಮ್ಮ? ಅಂಕಲ್, ನಿಮ್ಮ ಕುಟುಂಬದ ಜೊತೆ ಸಂಬಂಧ ಬೆಳೆಸೋದಿಕ್ಕೆ ತುಂಬಾನೇ ಜನ ಕಾಯ್ತಾ ಇದ್ದಾರೆ. ನಾವು ನಿಮ್ಮ ಕುಟುಂಬದ ಭಾಗ ಆಗ್ತೀವಿ ಅಂತ ತುಂಬಾ ಸಂತೋಷ ಪಟ್ವಿ. ಆದರೆ ಈ ಹುಡುಗಿಯಿಂದ ನಾವು ಅವಮಾನ ಪಡಬೇಕಾಗಿ ಬಂತು. ಇವಾಗಾದ್ರೂ ನಿಜ ತಿಳ್ಕೊಂಡ್ರಿ ಅಲ್ವಾ? ನನಗಷ್ಟೇ ಸಾಕು. ಅಂದ್ರೆ ಇಷ್ಟೆಲ್ಲ ಆದ್ಮೇಲೂ ಈ ಹುಡುಗಿನ ಕೊಟ್ಟು ನಿನಗೆ ಮದ್ವೆ ಮಾಡ್ಕೊಡ್ತಾರೆ ಅನ್ಕೊಳ್ತಿದ್ಯಾ? ಇಷ್ಟೆಲ್ಲ ಅವಮಾನ ಆದ್ಮೇಲೂ ಈ ಮನೆ ಒಳಗೆ ಹೇಗ್ ಕಾಲಿಟ್ಟೆ ನೀನು?